ಫ್ರೆಂಡ್, ಇಷ್ಟು ದಿವಸ ನೀವು ಪೇಮೆಂಟ್ ನ ಟ್ರಾನ್ಸಾಕ್ಷನ್ ಮಾಡೋಕೆ ನೀವು ಫೋನ್ ಪೇ ಆಗ್ಲಿ, ಗೂಗಲ್ ಪೇ ಆಗ್ಲಿ, ಪೇಟಿಎಂ ಆಗ್ಲಿ ಅಂತ ಹಲವಾರು ಆ್ಯಪ್ ನೀವು ಯೂಸ್ ಮಾಡ್ತಾ ಇದ್ರೆ, ಇನ್ನು ಮೇಲೆ ನಿಮ್ಗೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಅದಕ್ಕೆ ಫ್ರೀ ಆಗಿರಲ್ಲ ಫ್ರೆಂಡ್. ಟೋಟಲ್ ಆಗಿ ಇದಕ್ಕೆ ನೀವು ಚಾರ್ಜ್ ಕಟ್ಟಬೇಕಾಗತ್ತೆ. ಅಂದ್ರೆ ಇಷ್ಟು ದುಡ್ಡು ಕಳಿಸಿದ್ರೆ ಇಷ್ಟು ಚಾರ್ಜ್ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಇನ್ಮೇಲೆ ರೂಲ್ಸ್ ಬರುತ್ತೆ ಫ್ರೆಂಡ್. ನೀವು ಮೊದಲಿಗೆ ರೀಚಾರ್ಜ್ ಮಾಡ್ಕೊಂಡಾಗ ನೀವು 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 300 ರೂಪಾಯಿನೇ ಕಟ್ ಆಗ್ತಾ ಇತ್ತು. 700 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 700 ರೂಪಾಯಿನೇ ಕಟ್ ಆಗ್ತಿತ್ತು. ಆದ್ರೆ ಇತ್ತೀಚೆಗೆ 1 ವರ್ಷ ಆಯ್ತು, 2 ವರ್ಷ ಆಯ್ತು, ಟೋಟಲ್ ಆಗಿ 2-3 ರೂಪಾಯಿ ಜಾಸ್ತಿನೇ ಕಟ್ ಆಗ್ತಾ ಇದೆ. 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 3 ರೂಪಾಯಿ 4 ರೂಪಾಯಿ ಕಟ್ ಆಗ್ತಾ ಇದೆ ಫ್ರೆಂಡ್. ಈ ರೀತಿ ಕೂಡ ನೀವು ದುಡ್ಡನ್ನ ಬೇರೆಯವ್ರಿಗೆ ಸೆಂಡ್ ಮಾಡುವಂತ ಟೈಮ್ ನಲ್ಲಿ ಬೇರೆಯವ್ರಿಗೆ ಈಗ ದುಡ್ಡು ಕಳಿಸಿರ ಅಂತ ತಿಳ್ಕೊಳ್ಳಿ, ಒಂದು 5,000 ರೂಪಾಯಿ ಕಳಿಸಿದ್ರ ಅಂತ ತಿಳ್ಕೊಳ್ಳಿ, 5,000 ರೂಪಾಯಿ ಅವ್ರಿಗೆ ಹೋಗುತ್ತೆ, ನಿಮ್ಗೆ ಯಾವುದೇ ಒಂದು ಚಾರ್ಜ್ ಆಗಲ್ಲ. ಇನ್ನು ಮೇಲೆ ನೀವು ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ, ಅಂದ್ರೆ ಕಮ್ಮಿ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಲ್ಲಂತೆ, ಜಾಸ್ತಿ ಪ್ರಮಾಣದಲ್ಲಿ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ, ನನಗನ್ಸುತ್ತೆ ಒಂದು 10,000 ಮೇಲ್ಪಟ್ಟು ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಷ್ಟು ದುಡ್ಡು ಅನ್ನೋದು ಕೂಡ ಕಟ್ ಆಗುತ್ತೆ ಅನ್ನೋದು ಈಗ ಈ ಒಂದು ಫೋನ್ ಪೇ, ಗೂಗಲ್ ಪೇ, UPI ಯಾರೆಲ್ಲ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲರೂ ಕೂಡ ಚಾರ್ಜ್ ಆಗುತ್ತಂತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸಿಸ್ಟಮ್ ನ ಸದ್ಯದ್ರಲ್ಲಿ ಗೌರ್ಮೆಂಟ್ ತರ್ತಾ ಇದೆ ಫ್ರೆಂಡ್. ಇದರಿಂದ ಈಗ ಬಹಳ ಜನಕ್ಕೆ ಹೊರತಾ ಬೀಳಿದೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಈಗ ಫ್ರೀ ಆಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು, ಇನ್ಮೇಲೆ ಅದಕ್ಕೆ ಚಾರ್ಜ್ ಅಂದ್ರೆ ಈ ಪಟ್ಟು ಹೆಂಗತ್ತಂದ್ರೆ ಈಗ ಯಾರಿಗೆ ಚಾರ್ಜ್ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಫ್ರೆಂಡ್. ಈಗ ನಾನು ಬೇರೆಯವ್ರಿಗೆ ಹಾಕ್ತೇನೆ ಅಂದ್ರೆ ಅವ್ರ ಮೇಲೆ ನಾ ಚಾರ್ಜ್ ತಗೋಬೇಕು ಅಥವಾ ನಾನು ಕೂಡ ಚಾರ್ಜ್ ಮಾಡ್ಕೋಬೇಕು ಅನ್ನೋದು ಕೂಡ ಅಲ್ಲಿ ಕನ್ಫ್ಯೂಸ್ ಇದೆ. ನನಗನ್ಸುತ್ತೆ ಇಲ್ಲಿ ಇರೋರಿಗೆ ಈಗ ಅಗತ್ಯ ಇರೋರಿಗೆ ನಾನು ಅವನಿಗೆ ದುಡ್ಡು ಕೊಡಬೇಕು ಅಂದ್ರೆ ಅದು ನನ್ನ ಕಡೆಯಿಂದ ಚಾರ್ಜ್ ಕಟ್ ಆಗ್ಬೇಕು. ಅವ್ನಿಗೆ 5,000 ರೂಪಾಯಿನೇ ಕಳಿಸ್ಬೇಕು ನಾನು, ಅದ್ರ ಬಿಟ್ಟು 5-10 ರೂಪಾಯಿನೂ ಚಾರ್ಜ್ ಕಟ್ ಆಗಿ ಕಳ್ಸಕ್ ಬರಲ್ಲ. ಅಥವಾ ಅವ್ನು ನನಗೆ ಕೊಡಬೇಕು ಅಂದ್ರೆ ಅವನೇ ಚಾರ್ಜ್ ಮಾಡ್ಕೋಬೇಕು. ಅಂದ್ರೆ 5 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅವನದೇ ಕಟ್ ಆಗುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಅವನ ಕಡೆಯಿಂದ ದುಡ್ಡು ಬರ್ಬೇಕಾಗತ್ತೆ, ಎಷ್ಟು ಬರ್ಬೇಕತ್ತೆ ಅಷ್ಟೇ ಬರ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಯಾರು ಕಳಿಸ್ತಾರಲ್ಲ ಅವ್ರಿಗೆ ಇದು ಹೊರ್ತಾ ಬೀಳೋದು, ಬರೋರಿಗೆ ಏನೋ ಹೊರ್ತಾ ಬೀಳಲ್ಲ. ನಾನು ಯಾರಿಗೆ ದುಡ್ಡು ಕೊಡ್ಬೇಕಂದ್ರೆ ನನ್ನ ಕಡೆಯಿಂದ ಕೊಡ್ಬೇಕು, ಯಾರು ದುಡ್ಡು ನನಗೆ ಕೊಡ್ಬೇಕಂದ್ರೆ ಅವರು ನನಗೆ ಫ್ರೀ ಆಗಿ ಅಂದ್ರೆ 5,000 ಕೊಡ್ತಾರೆ, ಅವರು ಕಟ್ ಮಾಡ್ಕೊತಾರೆ ಫ್ರೆಂಡ್. ಈ ರೀತಿ ಸಿಸ್ಟಮ್ ಬರ್ತಾ ಇದೆ. ಇದರಿಂದ ಬಹಳ ಜನಕ್ಕೆ ಸ್ವಲ್ಪ ಹೊರ್ತಾ ಬೀಳುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಷ್ಟು ದಿನ ಫ್ರೀ ಆಗಿ ಯೂಸ್ ಮಾಡಿ ಚಾರ್ಜ್ ಕಟ್ಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬಹುದು. ATM ಜಾಸ್ತಿ ಯೂಸ್ ಆಗತ್ತೆ ಇನ್ಮೇಲೆ. ಆಮೇಲೆ ಬ್ಯಾಂಕ್ ನಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಆಗುತ್ತೆ ಇನ್ಮೇಲೆ. ಯಾಕಂದ್ರೆ ಇಲ್ಲಿ ಚಾರ್ಜ್ ಬಿತ್ತಂದ್ರೆ ಮತ್ತೆ ಡೈರೆಕ್ಟ್ ಆಗಿ ಈಗ ಏನೋ ಕೆಲಸ ಇದೆ ಅಂದ್ರೆ ಹೋದ್ರೆ ಅಲ್ಲೇ ಬ್ಯಾಂಕ್ ನಲ್ಲಿ ಟರ್ನ್ ಓವರ್ ಮಾಡ್ಕೊಂಡು ಬಂದ್ರೆ ಈಗ ಬ್ಯಾಂಕ್ ನಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಆಗುತ್ತೆ. UPI ನಲ್ಲಿ ಇನ್ಮೇಲೆ ಸ್ವಲ್ಪ ಕಮ್ಮಿ ಆಗಬಹುದು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸಿಸ್ಟಮ್ ನ ಯಾವಾಗ ಜಾರಿ ತರ್ತಾರೆ ಗೊತ್ತಿಲ್ಲ, ಸದ್ಯದರಲ್ಲಿ ಬರಲಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ಟೇಕ್ ಕೇರ್, ಬಾಯ್.